ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ವಿವರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸಂಪೂರ್ಣ ಮಾಹಿತಿ ಕೂಡ ಇದೆ ಈ ವಿಡಿಯೋದಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಬಂದಂತಹ 4,000 ಹಣ ಯಾವ ಕಂತಿನ ಹಣ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಯಾವ ತಿಂಗಳ ಹಣ ಬರಲಿಕ್ಕೆ ಬಾಕಿ ಇರುವಂಥದ್ದು, ಅದೇ ರೀತಿ 30ನೇ ಕಂತು ಇನ್ನೂ ಬಿಡುಗಡೆ ಆಗಿದೆಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು ಫೇಕ್ ನ್ಯೂಸಾ ಅಥವಾ ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಇನ್ನೂ ಕೂಡ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಏಪ್ರಿಲ್ ತಿಂಗಳಲ್ಲಿ ಅನೇಕ ಫಲಾನುಭವಿಗಳ ಖಾತೆಗೆ 4,000 ಹಣ ಜಮೆಯಾಗಿದೆ. ಇದು 28 ಮತ್ತು 29ನೇ ಕಂತಿನ ಒಟ್ಟು ಮೊತ್ತವಾಗಿದೆ. ಅಂದರೆ ನಮಗೆ ಮೇಲೊಂದರಂತೆ 8,000 ಹಣ ಎಲ್ಲ ಫಲಾನುಭವಿಗಳ ಅಕೌಂಟ್ಗಳಿಗೂ ಕೂಡ ಬಂದಿದೆ. ಅದರಲ್ಲಿಯೂ ಕೂಡ ಏಪ್ರಿಲ್ ತಿಂಗಳಲ್ಲಿ 4,000 ಹಣ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಬಂದಿದೆ. ಅದು 28 ಮತ್ತು 29ನೇ ಕಂತಿನ ಒಟ್ಟು ಮೊತ್ತವಾಗಿದೆ. ಅಂದರೆ ಒಟ್ಟಿಗೆ 4,000 ಹಣ ಬಂದಿಲ್ಲ. 2,000 ಒಮ್ಮೆ ಬಂದರೆ ಒಂದು ವಾರ ಬಿಟ್ಟು ಇನ್ನೂ 2,000 ಹಣ ಎಲ್ಲ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿಗಳ ಖಾತೆಗೆ ಜಮಾ ಆಗಿದೆ. ಇನ್ನು 28ನೇ ಕಂತಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಡಿಸೆಂಬರ್ 2025 ಬಾಕಿ ಹಣ ಅದು 28ನೇ ಕಂತು. 28ನೇ ಕಂತು ಬಂದಿರುವಂಥದ್ದು ಡಿಸೆಂಬರ್ ಹಣ ಬಂದಿರುವಂಥದ್ದು. 29ನೇ ಕಂತು ಜನವರಿಯದು. ಇನ್ನು 30ನೇ ಕಂತು ಬಿಡುಗಡೆ ಆಗಲಿಕ್ಕೆ ಕಾಯ್ತಾ ಇರುವಂಥದ್ದು, ವೆಯ್ಟ್ ಮಾಡ್ತಾ ಇದ್ದೀರಲ್ವ, ಅದು ಇನ್ನು ಫೆಬ್ರವರಿಯ ಹಣ. ಆದರೂ ಕೂಡ ಇನ್ನೂ ಕೂಡ 2 ತಿಂಗಳ ಹಣ ಪೆಂಡಿಂಗ್ ಇದೆ. ಅದು ಅಲ್ಲದೆ ಫೆಬ್ರವರಿ ಮತ್ತು ಮಾರ್ಚ್ 2025 ಹಣ ಕೂಡ ಬಾಕಿ ಇದೆ. ಈ ರೀತಿ ಟೋಟಲ್ 4,000 ಹಣ ಇನ್ನೂ ಕೂಡ ನಿಮ್ಮ ಅಕೌಂಟಿಗೆ ಬರಲಿಕ್ಕೆ ಬಾಕಿ ಇರುವಂಥದ್ದು. ಇನ್ನು 29ನೇ ಕಂತು ಬಂದಿರುವುದು ಜನವರಿ 2026 ಕಂತಿನ ಹಣ. ಅದು ಆಲ್ರೆಡಿ ನಾನೀಗ ತಿಳಿಸಿದೆ. ಅದು 29ನೇ ಕಂತು ಬಂದಿರುವಂಥದ್ದು. ನಿಮಗೆ ಆಲ್ರೆಡಿ ಅದು ಜಮಾ ಆಗಿದೆ, ಏಪ್ರಿಲಲ್ಲಿ ಜಮಾ ಆಗಿರುವಂಥದ್ದು. ಅದು ಕೂಡ 29ನೇ ಕಂತು ಜನವರಿಯದು. ಇನ್ನೂ ನಿಮಗೆ ಹಣ ಬರದಿದ್ದರೆ ಯಾರಿಗೆ ಕೂಡ ಈ ಆಲ್ರೆಡಿ ಯಾವುದೆಲ್ಲ ಈಗ ಬಿಡುಗಡೆ ಆಗಿದೆ, 28 ಕಂತಾಗಿರಬಹುದು, 29ನೇ ಕಂತಾಗಿರಬಹುದು, ನೀವು ಯಾವ ಫಲಾನುಭವಿಗಳಿಗೆ ಈ ಹಣ ಬಂದಿಲ್ಲ ಅಂಥವರು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಇನ್ನೂ ಕೂಡ 4,000 ಹಣ ಬಂದಿಲ್ಲದಿದ್ದರೆ ಗಾಬರಿಯಾಗುವಂತಹ ಅಗತ್ಯವಿಲ್ಲ. ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ಹಂತ ಹಂತವಾಗಿ ಎಲ್ಲ ಫಲಾನುಭವಿಗಳ ಖಾತೆಗೆ ಈ ಹಣ ಜಮೆಯಾಗಲಿದೆ. ಇನ್ನು 30ನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅದು 30ನೇ ಕಂತು ಹೇಳಿದರೆ ಫೆಬ್ರವರಿ ತಿಂಗಳ ಹಣ. ಅದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬರ್ತಾ ಉಂಟು, ಇವತ್ತು ಹಣ ಬಿಡುಗಡೆ ಆಗಿದೆ, 30ನೇ ಕಂತು ನಿನ್ನೆ ಬಿಡುಗಡೆಯಾಗಿದೆ, ನಾಳೆ ಬಿಡುಗಡೆ ಆಗುತ್ತೆ ಅಂತ. ಎಲ್ಲವೂ ಕೂಡ ಫೇಕ್ ನ್ಯೂಸ್. ಯಾವುದೇ ರೀತಿಯಲ್ಲಿ 30ನೇ ಕಂತಿನ ಹಣ ಬರ್ತಾ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಒಂದು ಫಲಾನುಭವಿಗಳ ಅಕೌಂಟಿಗೆ ಬರ್ತಾ ಇದ್ದರೆ ಅದು ಹಂತ ಹಂತವಾಗಿ 29ನೇ ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇರುವಂಥವರಿಗೆ ಬರುವಂಥದ್ದು. ಅದು ಹಂತ ಹಂತವಾಗಿ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆ. ಆದ್ದರಿಂದ 30ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಈ ಹಣವನ್ನು ಮೇ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲು ಸರ್ಕಾರ ಯೋಜಿಸಿದೆ. ಅಂದರೆ ಆಲ್ರೆಡಿ ಎಲ್ಲವೂ ಕೂಡ ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುವ ಮೊದಲು ಆರ್ಥಿಕ ಇಲಾಖೆಯಲ್ಲಿ ಹಣವನ್ನು ಇಟ್ಟಿರ್ತಾರೆ. ಬಟ್ ನಿಮಗೆ ಹಂತ ಹಂತವಾಗಿ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಲೇಟ್ ಆಗುವಂಥದ್ದು, ಕೆಲವೊಮ್ಮೆ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಈ ರೀತಿಯಾಗಿ ಲೇಟ್ ಆಗುವಂಥದ್ದು. 2025 ಫಿನಾನ್ಷಿಯಲ್ ಇಯರ್ ಮಾರ್ಚಲ್ಲಿ ಎಂಡ್ ಆಗುತ್ತೆ. ಆವಾಗ ಎಲ್ಲ ತಿಂಗಳ ಆರ್ಥಿಕ ಇಲಾಖೆಯ ಅಮೌಂಟ್ ಅಂದರೆ ನಿಮ್ಮದು ಎಲ್ಲ ಸರ್ಕಾರಿ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆ ಆಗಿರ್ಬೋದು, ಅದರದ್ದು ಆರ್ಥಿಕ ಇಲಾಖೆಗೆ ಮೊದಲೇ ಅವರು ಬಿಡುಗಡೆ ಕೊಟ್ಟಿರ್ತಾರೆ. ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗುವಂಥದ್ದು. ಆದ್ದರಿಂದ 30ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಈ ಹಣವನ್ನು ಮೇ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲು ಕೂಡ ಸರ್ಕಾರ ಯೋಜಿಸಿದೆ. ಇನ್ನು ಮೇ ತಿಂಗಳ ಅಂತ್ಯದ ವೇಳೆ ಅರ್ಹ ಫಲಾನುಭವಿಗಳ ಖಾತೆಗೆ ಈ ಹಣ ತಲುಪಲಿದೆ.
ಫಲಾನುಭವಿಗಳು ತಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಒಮ್ಮೆ ಪರಿಶೀಲಿಸಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಅಂತ ತಿಳಿಲಿಕ್ಕೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹೋಗಿ ಅಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡಬಹುದು. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಬಾಕಿ ಇರುವ ಎಲ್ಲ ಕಂತುಗಳ ಹಣವನ್ನು ತಕ್ಷಣವೇ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲು ಆದೇಶಿಸಲಾಗಿದೆ. ಟೆಕ್ನಿಕಲ್ ಇಶ್ಯೂ ಅಥವಾ ತಾಂತ್ರಿಕ ದೋಷದಿಂದಾಗಿ ಯಾರಿಗೆಲ್ಲ 29ನೇ ಕಂತು ಹಣ ಬಂದಿಲ್ಲವೋ ಅವರಿಗೆ ಬಾಕಿ ಹಣದ ಜೊತೆ ಹೊಸ ಕಂತಿನ ಹಣವು ಸೇರುವ ಸಾಧ್ಯತೆ ಕೂಡ ಇದೆ. ಆದಷ್ಟು ಬೇಗ 30ನೇ ಕಂತು ಬಿಡುಗಡೆ ಆಗುತ್ತೆ. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದೆ, ಅದು ಯಾವ ಕಂತಿನ ಹಣ ಅಂತ ಹೇಳಿ ಕೂಡ ತಿಳಿಸ್ತಾ ಹೋಗ್ತೇನೆ. ಅಂದರೆ ನಿನ್ನೆ ವಿಶೇಷವಾಗಿ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ. ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಯಾದಗಿರಿ, ಗದಗ, ಬಳ್ಳಾರಿ, ಕಲಬುರಗಿ, ಹಾಸನ. ನೀವು ಈ ಜಿಲ್ಲೆಯವರಾಗಿದ್ದರೆ ನಿಮ್ಮ ಖಾತೆಯನ್ನು ನೀವು ದಯವಿಟ್ಟು ಚೆಕ್ ಮಾಡಿ. ನಿಮಗೆ ಒಂದು ವೇಳೆ ಹಣ ಬಂದಿದ್ದರೆ ಅದು 29ನೇ ಕಂತಿನದ್ದು ಪೆಂಡಿಂಗ್ ಇರುವಂತಹ ಹಣ 28 ಆಗಿರ್ಬೋದು, 29ನೇ ಕಂತಾಗಿರಬಹುದು. ಪೆಂಡಿಂಗ್ ಇರುವಂತಹ ಹಣವನ್ನು ಆಲ್ರೆಡಿ ಈಗ ಹಂತವಾಗಿ ಬಿಡುಗಡೆ ಮಾಡುವಾಗ ನಿಮಗೆ ಬಂದಿರುವಂತಹ ಚಾನ್ಸಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳಿದರೆ ಜೀವಿತ ಪ್ರಮಾಣ ಪತ್ರ. ಇನ್ನೂ ನೀವು ಜೀವಿತ ಪ್ರಮಾಣ ಪತ್ರ ಸಲ್ಲಿಸದಿದ್ದರೆ ಕೂಡಲೇ ಸಲ್ಲಿಸಿ. ಯಾರು ಅಂದರೆ ಗೃಹಲಕ್ಷ್ಮಿಯ ಮಹಿಳೆಯರಲ್ಲಿ ಯಾರಿಗೆ ಹಣ ಬರ್ತಾ ಇತ್ತು ಅವರು ಮರಣ ಹೊಂದಿದ್ರೆ ಅವರು ಇನ್ನೊಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಅವರ ಹಣವನ್ನು ತಡೆ ಹಿಡಿದಿದ್ದರೆ ದಯವಿಟ್ಟು ನೀವು ಜೀವಿತ ಪ್ರಮಾಣ ಪತ್ರವನ್ನು ಅಲ್ಲಿ ಕೊಡಬೇಕಾಗುತ್ತೆ. ಇನ್ನು ನಿಮ್ಮ ಖಾತೆಗೆ ಹಣ ಬಂತೆ ಅಥವಾ ಇನ್ನು ಯಾವ ಜಿಲ್ಲೆಯ ಹಣ ಬಾಕಿ ಇದೆ, ಯಾವ ಜಿಲ್ಲೆಗೆ ಬಾಕಿ ಇದೆ ಎಂಬುದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು. ಧನ್ಯವಾದಗಳು.